60 ವರ್ಷ ದಾಟಿದ ಮೇಲೆ ನಿಮ್ಮ ವೃದ್ಧಾಪ್ಯವು ಸುಂದರವಾಗಿ ಇರಬೇಕು ಎಂದರೆ ಈ ಸಲಹೆಗಳನ್ನು ಪಾಲಿಸಿದರೆ ನಿಮ್ಮ ಬದುಕು ಬಂಗಾರವಾಗುತ್ತದೆ. ಮಾನವ ಇಹಲೋಕ ಜೀವನದಲ್ಲಿ ವೃದ್ಧಾಪ್ಯವು ಅಂತಿಮ ಘಟ್ಟವಾಗಿದೆ. ಮನುಷ್ಯ ಬಾಲ್ಯ, ಯೌವನ, ಮುಪ್ಪು ಈ ಮೂರನ್ನೂ ಅನುಭವಿಸಲೇಬೇಕು. ಮುಪ್ಪಿನ ವೇಳೆ ಅವನಲ್ಲಿ ಕೆಲವು ಮಹತ್ತರ ಬದಲಾವಣೆಗಳು ಕಂಡುಬರುವುದು. ಅದರಲ್ಲೂ ಕೆಲವರಲ್ಲಿ ಮಾನಸಿಕ ಆರೋಗ್ಯದ ಸಮಸ್ಯೆಯೂ ಕಾಡುವುದು. ವೃದ್ಧಾಪ್ಯದಲ್ಲಿ ಕಡಿಮೆ ತಿನ್ನಲು ಪ್ರಾರಂಭಿಸಿ. ಹೆಚ್ಚು ತಿನ್ನಲು ಹಂಬಲವನ್ನು ಬೇಡ. ಹೆಚ್ಚು ತಿಂದಷ್ಟು ಜೀರ್ಣಿಸಿಕೊಳ್ಳಲು ಬಯಸಲ್ಲ. ದೈಹಿಕ ಚಟುವಟಿಕೆಯು ಕಡಿಮೆ ಇರುವುದರಿಂದ ಹೆಚ್ಚು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತಿನ್ನುವ ಪ್ರಮಾಣವನ್ನು ಕಡಿಮೆ. ನಿಂತ ನೀರು ಕ್ರಿಮಿ ಎನ್ನುವಂತೆ ಕುಳಿತಲ್ಲೇ ಕುಳಿತು ರೋಗಗಳು ಬರುವುದು. ಹೀಗಾಗಿ ದೈಹಿಕ ಚಟುವಟಿಕೆ ಮಾಡುತ್ತಲೇ ಇರಿ. ಏನಿಲ್ಲದಿದ್ದರೂ ನಡಿಗೆ ನಿರಂತರವಾಗಿರಲಿ. ಕೆಲವರು 60 ವರ್ಷದ ಬಳಿಕ ನಡೆದಾಡುವುದನ್ನು ನಿಲ್ಲಿಸಿಬಿಡುತ್ತಾರೆ. ಎಲ್ಲದಕ್ಕೂ ವಾಹನ ಬಳಸಲು ಪ್ರಾರಂಭಿಸುತ್ತಾರೆ. ವಾಹನವು ಸಂಪೂರ್ಣವಾಗಿ ಅಗತ್ಯವಿಲ್ಲದಿದ್ದರೆ ಅದನ್ನು ಬಳಸಲೇಬೇಡಿ. ನೀವು ದಿನಸಿಗಳನ್ನು ತೆಗೆದುಕೊಳ್ಳಲು ಅಂಗಡಿಗೆ ಹೋಗುವುದು, ತರಕಾರಿ ತರಲು ಹೋಗುವುದು, ಯಾರನ್ನಾದರೂ ಭೇಟಿ ಮಾಡಲು ಅಥವಾ ಕೆಲಸ ಮಾಡಲು ನಿಮ್ಮ ಕಾಲುಗಳ ಮೇಲೆ ನಡೆದಾಡಲು ಪ್ರಯತ್ನಿಸಿ. ವಯಸ್ಸಾಗುತ್ತಿದ್ದಂತೆ ಕೋಪವು ನಿಯಂತ್ರಿಸಿ. ಅತಿಯಾಗಿ ಚಿಂತಿಸುವುದನ್ನು ಬಿಟ್ಟುಬಿಡಿ. ಮನಸ್ಸಿಗೆ ನೋವುಂಟು ಮಾಡುವ ಯಾವುದೇ ವಿಷಯವನ್ನು ಮರೆಯಲು ಪ್ರಯತ್ನಿಸಿ. ನಿಮ್ಮ ಬಗ್ಗೆ ಅಥವಾ ನೀವು ಸಾಧಿಸಲು ಸಾಧ್ಯವಾಗದ ಯಾವುದನ್ನಾದರೂ ಅಥವಾ ನೀವು ಆಶ್ರಯಿಸಲು ಸಾಧ್ಯವಾಗದ ಯಾರನ್ನಾದರೂ ಕುರಿತು ವಿಷಾದಿಸಬೇಡಿ. ಅಯ್ಯೋ, ಅದನ್ನು ಸಾಧಿಸಲಿಲ್ಲ, ಅನುಭವಿಸಲಾಗಲಿಲ್ಲ ಎಂಬ ಚಿಂತೆ ಬೇಡ. ವೃದ್ಧಾಪ್ಯದಲ್ಲಿ ಹಣದ ಮೇಲೆ ವ್ಯಾಮೋಹ ಕಡಿಮೆ ಮಾಡಿ. ಕೆಲವರು ಹಣಕ್ಕಾಗಿ ಆರೋಗ್ಯ ಪಣಕ್ಕಿಟ್ಟು ಹಗಲು ರಾತ್ರಿ ದುಡಿಯುತ್ತಲೇ ಇರುತ್ತಾರೆ. ಇಂತಹ ಹಣದ ಮೇಲೆ ವ್ಯಾಮೋಹ ಬಿಟ್ಟುಬಿಡಿ. ಸುತ್ತಮುತ್ತಲಿನ ಜನರೊಂದಿಗೆ ಸಂಪರ್ಕ ಸಾಧಿಸಿ. ಸಂತೋಷವಾಗಿ ಮಾತನಾಡಿ. ಯಾರೂ ಇಲ್ಲದಿದ್ದರೂ ಮಡದಿಯೊಂದಿಗೆ ಮಾತನಾಡಿ. ನಿಮ್ಮ ಪುಟ್ಟ ಮೊಮ್ಮಕ್ಕಳೊಡನೆ ಸಹಾನುಭೂತಿ ಮತ್ತು ಪ್ರೀತಿಯಿಂದ ಭೇಟಿ ಮಾಡಿ. ವ್ಯಂಗ್ಯವಾಗಿ ಏನನ್ನೂ ಹೇಳಬೇಡಿ. ನಿಮ್ಮ ಮುಖದಲ್ಲಿ ನಗುವನ್ನು ಇರಿಸಿ. ಹಣ, ಸ್ಥಾನ, ಪ್ರತಿಷ್ಠೆ, ಅಧಿಕಾರ, ಸೌಂದರ್ಯ ಇವೆಲ್ಲವೂ ಅಹಂಕಾರವನ್ನು ಹೆಚ್ಚಿಸುತ್ತದೆ. ನಮ್ರತೆಯು ಜನರನ್ನು ಪ್ರೀತಿಯಿಂದ ಹತ್ತಿರ ತರುತ್ತದೆ. ಹಿಂದೆ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ವರ್ತಮಾನದಲ್ಲಿ ಅದನ್ನು ಮರೆತು ಎಲ್ಲರೊಂದಿಗೆ ಬೆರೆಯಿರಿ. ಸದಾ ನಗುಮುಖದಿಂದ ಸಂತೋಷಗೊಳಿಸುವಂತಹ ಮಾತುಗಳನ್ನು ಆಡಿ. ಯಾರಿಂದಲೂ ಒಳಿತನ್ನು ನಿರೀಕ್ಷಿಸಬೇಡಿ. ಮಕ್ಕಳು ಬೆಳೆದಿರುತ್ತಾರೆ. ಅವರಿಗೆ ನೀವು ಅವರ ಹೆಂಡರ ಮುಂದೆ ಏನಾದರೂ ಅವರಿಗೆ ಸಲಹೆಗಳನ್ನು ನೀಡಿದರೆ ಅವರಿಗೆ ಅದು ಇಷ್ಟವಾಗದೇ ಇರಬಹುದು. ಅವರು ನಿಮಗೆ ಎದುರಾಗಿ ಏನಾದರೂ ಅನ್ನುವುದು ಅದು ನಿಮಗೆ ಸಹಿಸಲು ಆಗುವುದಿಲ್ಲ. ನನ್ನ ಮಗ ನನಗೆ ಹಿಂತಿರುಗಿ ಮಾತನಾಡಿದ ಎಂದು ವೃದ್ಧಾಪ್ಯದಲ್ಲಿ ಕೊರಗುವುದಕ್ಕಿಂತ ಅವರು ಏನೇ ಮಾಡಲಿ ಅವರು ಸಂಸಾರಕ್ಕೆ ಹೇಳಿ ಸಾಕು. ಇಲ್ಲದರೆ ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ. ಹೆಂಡತಿ ಬಂದ ಮೇಲೆ ಅವರಿಗೆ ತಂದೆ ತಾಯಿ ಮಾತಿಗಿಂತ ಹೆಂಡತಿ ಮಾತೇ ಅವನಿಗೆ ಮುಖ್ಯವಾಗಿರುತ್ತದೆ. ಆದ ಕಾರಣ ನೀವು ಅವರಿಗೆ ಏನೂ ಹೇಳಲು ಹೋಗಬೇಡಿ. ಇಲ್ಲ ಅಂದರೆ ನನ್ನ ಮಗ ನನ್ನ ಮಾತು ಕೇಳಿಲ್ಲ ಅಂತ ದುಃಖಪಡುವುದಕ್ಕಿಂತ ಸುಮ್ಮನಿರಿ. ನೀವು ದುಡಿಯುವ ವಯಸ್ಸಿನಲ್ಲಿ ಮಕ್ಕಳಿಗಾಗಿ ದುಡಿದ ಹಣವನ್ನು ಮಕ್ಕಳಿಗೆ ಮನೆ ಅಂತ ಮಾಡಿರ್ತೀರಿ. ವಯಸ್ಸಾದ ಕಾಲದಲ್ಲಿ ನಿಮಗೂ ಹಣದ ಅವಶ್ಯಕತೆ ಇರುತ್ತದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡು ಹಾಕಿ. ಇದರಿಂದ ನಿಮ್ಮ ವಯಸ್ಸಾದ ಕಾಲದಲ್ಲಿ ನೀವು ಯಾರ ಮುಂದೆ ಕೈಚಾಚುವ ಸಮಯ ಬರುವುದಿಲ್ಲ. ನೀವು ನಿಮ್ಮ ಮಕ್ಕಳನ್ನು ಸಾಕಲು ತುಂಬ ಕಷ್ಟಪಟ್ಟಿರಬಹುದು. ಅವರಿಗೆ ನೀವು ತುಂಬ ಪ್ರೀತಿಯಿಂದ ಸಾಕಿರಬಹುದು. ಆದರೆ ಈ ವಯಸ್ಸಿನಲ್ಲಿ ಅವರಿಂದ ನೀವು ಯಾವುದೇ ಪ್ರೀತಿಯ ಅಪೇಕ್ಷೆ ಇಟ್ಟುಕೊಳ್ಳಬೇಡಿ. ನೀವು ನಿಮ್ಮ ಮಕ್ಕಳಿಗೆ ಯಾವುದೇ ಕೆಲಸವಾಗಿರಬಹುದು ಹೇಳಿ ಮಾಡಿಸಿಕೊಳ್ಳಬೇಡಿ. ಅವರಿಗಾಗಿಯೇ ಪ್ರೀತಿಯಿಂದ ಖುಷಿಯಿಂದ ಮಾಡಿದರೆ ಸಂತೋಷ. ಮನೆ ಅಂದ ಮೇಲೆ ಸಣ್ಣ ಪುಟ್ಟ ಮಾತುಗಳು ಬರುತ್ತವೆ. ಅದನ್ನೇ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂಬಂಧಿಕರ ಮತ್ತು ಸ್ನೇಹಿತರ ಮುಂದೆ ನನ್ನ ಮಗ ನನ್ನ ಸೊಸೆ ನನಗೆ ಹೀಗೆಲ್ಲ ಅಂತಾರೆ ಅಂತ ಹೇಳಬಾರದು. ಇದರಿಂದ ಮನೆಯಲ್ಲಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ನಡುವೆ ಮನಸ್ತಾಪ ಉಂಟಾಗಬಹುದು. ಅದಕ್ಕೆ ಮನೆಯ ಮಾತು ಯಾರ ಮುಂದೆ ಹೇಳಬೇಡಿ. ನೀವು ನಿಮ್ಮ ಸಮಯವನ್ನು
ದೇವರ ಪೂಜೆ, ಧ್ಯಾನ, ಭಜನೆಗಳನ್ನು ತೊಡಗಿಸಿಕೊಳ್ಳಿ. ಶೌಚಕ್ಕೆ ಕುಳಿತಾಗ ಹೆಚ್ಚು ಉಗುಳುವುದಾಗಲಿ ಹೆಚ್ಚು ಉಸಿರು ತಡೆಯುವುದಾಗಲಿ ಒಳ್ಳೆಯದಲ್ಲ. ಶೌಚಕ್ಕೆ ಹೋಗಿ ಬಂದ ಕೂಡಲೇ ನೀರು, ಚಹಾ, ಕಾಫಿ, ತಿಂಡಿ, ಊಟ ಮಾಡುವುದು ಒಳ್ಳೆಯದಲ್ಲ. ದೇಹದ ಪೋಷಣೆ, ಬೆಳವಣಿಗೆಗೆ ಆಹಾರ ಅವಶ್ಯವಾದಷ್ಟೇ ಚೈತನ್ಯಪೂರ್ತಿಗೆ ಸೂರ್ಯ ನಮಸ್ಕಾರ ಅವಶ್ಯವಾಗಿದೆ. ಸ್ನಾನ ಮಾಡುವಾಗ ಕೈ ಕಾಲು ತೊಳೆದು ತೊಡೆ, ಕಿಬ್ಬೊಟ್ಟೆ ಚೆನ್ನಾಗಿ ಹಸ್ತದಿಂದ ತಿಕ್ಕಬೇಕು. ನಮ್ಮಲ್ಲಿ ಅನೇಕರಿಗೆ ವಯಸ್ಸಾದಂತೆ ನಿದ್ದೆ ಮಾಡಲು ತೊಂದರೆಯಾಗುತ್ತದೆ. ಇದು ನಿಮ್ಮ ದಣಿದಂತೆ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ. ಹಗಲಿನಲ್ಲಿ ನಿದ್ರೆಯನ್ನು ಕಡಿಮೆ ಮಾಡಿ ಮಲಗುವ ಸಮಯದಲ್ಲಿ ದಿನಚರಿಯನ್ನು ಸ್ಥಾಪಿಸಿ ಮತ್ತು ಪ್ರತಿ ರಾತ್ರಿ ಒಂದೇ ಸಮಯದಲ್ಲಿ ಮಲಗುವುದರ ಮೂಲಕ ನಿದ್ರಾಹೀನತೆಯನ್ನು ತಪ್ಪಿಸಿ. ಮಲಗುವ ಮುನ್ನ ಬಿಸಿ ಹಾಲಿನಂತಹ ಬೆಚ್ಚಗಿನ ಪಾನೀಯವನ್ನು ಪ್ರಯತ್ನಿಸಿ. ಬಲಭುಜ ಮೇಲೆ ಮಾಡಿ ಮುಖ ತೆರೆದುಕೊಂಡು ಮಲಗಬೇಕು. ಮೂಗಿನಿಂದಲೇ ಉಸಿರಾಡಬೇಕು. ಶವಾಸನ ಸ್ಥಿತಿಯಲ್ಲಿ ಇದ್ದುಕೊಂಡೇ ನಿದ್ರೆ ಹೋಗಬಹುದು. ದಿನಕ್ಕೆ 3 ಬಾರಿಗಿಂತ ಹೆಚ್ಚು ಅಥವಾ ಕಾಫಿ ತೆಗೆದುಕೊಳ್ಳಬೇಡಿ. ಇದು ನಿಮಗೆ ಅಭ್ಯಾಸವಿದ್ದರೆ ಮಾತ್ರ. ಕುಟುಂಬದಲ್ಲಿನ ಚಿಕ್ಕ ದೊಡ್ಡ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡಬಾರದು. ನಿಸರ್ಗದ ಸೌಂದರ್ಯದಲ್ಲಿ ಸುಖ ಪಡುವುದನ್ನು ಕಲಿಯಬೇಕು. ಪ್ರತಿ ಬೆಳಿಗ್ಗೆ ಎದ್ದು ಸ್ವಚ್ಛ ಗಾಳಿಯಲ್ಲಿ ತಿರುಗಾಡಲು ಹೋಗಬೇಕು. ಇದರಿಂದ ಮಾನಸಿಕ ಆನಂದ ಹಾಗೂ ವ್ಯಾಯಾಮ ಎರಡನ್ನೂ ಸಾಧಿಸಬಹುದು. ದಿನದಲ್ಲಿ ಬಹಳಷ್ಟು ಸಮಯವನ್ನು ಆಧ್ಯಾತ್ಮಿಕ ವಾಚನ, ಮನನ, ಚಿಂತನ ಹಾಗೂ ಧ್ಯಾನಕ್ಕಾಗಿ ಕೊಡಬೇಕು. ಇತರ ವಿಷಯಗಳಿಗೆ ಕಡಿಮೆ ಮಹತ್ವ ನೀಡಬೇಕು. ಇಷ್ಟು ವರ್ಷ ನೀವು ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಬಂದಿದ್ದೀರಿ. ಈಗ ಎಲ್ಲ ರೀತಿಯ ಮನೆಯ ಜವಾಬ್ದಾರಿಗಳನ್ನು ಮಕ್ಕಳಿಗೆ ವಹಿಸಬೇಕು. ವಯಸ್ಸು ಹೆಚ್ಚಿದಂತೆ ಕಾಡುವ ಆರೋಗ್ಯ ಸಮಸ್ಯೆಗಳಿಗಾಗಿ ಪೋಷಕರಿಗೆ ಮಾಡಬೇಕಾದಂತಹ ಖರ್ಚು ವೆಚ್ಚ, ಆರೈಕೆಗೆ ಅನ್ಯರನ್ನು ಅವಲಂಬಿಸಬಾರದು. ಅನಿವಾರ್ಯ ಸಂದರ್ಭಗಳನ್ನು ನಿಭಾಯಿಸುವ ಸಮಯ ಮತ್ತು ಕಾಳಜಿ ಮಕ್ಕಳಲ್ಲಿ ಕಾಣುತ್ತಿಲ್ಲ. ಆದ ಕಾರಣ ನಮ್ಮನ್ನು ನಾವು ನೋಡಿಕೊಳ್ಳುವಷ್ಟು ಆರ್ಥಿಕ ಅನುಕೂಲ ಹೊಂದಿದ್ದರೆ ಆತ್ಮವಿಶ್ವಾಸದಿಂದ ಬದುಕಲು ಭರವಸೆ ಹೊಂದಿರುತ್ತದೆ. ನಾವು ಮಕ್ಕಳನ್ನು ಪ್ರೀತಿಸಬೇಕು ನಿಜ, ಆದರೆ ನಮ್ಮ ಎಲ್ಲ ಆರ್ಥಿಕ ಮೂಲಗಳನ್ನು ಅವರಿಗೆ ಹಸ್ತಾಂತರಿಸುವ ಬದಲು ನಮ್ಮ ಜೀವನ ನಿರ್ವಹಣೆಗೆ ಆಗುವಷ್ಟನ್ನು ನಮ್ಮ ಕೈಯಲ್ಲೇ ಉಳಿಸಿಕೊಂಡಲ್ಲಿ ಎಂತಹ ಪರಿಸ್ಥಿತಿಯನ್ನಾದರೂ ಎದುರಿಸುವ ಧೈರ್ಯ ಬರುತ್ತದೆ. ನಿಮ್ಮ ಎಲ್ಲ ಸಂಪತ್ತನ್ನು ನೀವು ಜೀವಂತವಿರುವಾಗಲೇ ಪಾಲು ಮಾಡಬೇಡಿ. ಸಂಪತ್ತು ಇರುವವರೆಗೆ ಗೌರವ ಇರುತ್ತದೆ. ಅದೊಂದು ಕಾಲವಿತ್ತು. ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿರುವುದರಿಂದ ವೃದ್ಧಾಶ್ರಮಗಳು ಗೋಳೆಯಿಲ್ಲದ ಕಾಲವದು. ಅಂದಿನ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ದೊರೆಯುತ್ತದೆ. ತಂದೆ ತಾಯಿಯರ ಬೆಲೆಯನ್ನು ಸರಿಯಾಗಿ ತಿಳಿದುಕೊಂಡು ಅವರ ಮುಪ್ಪಿನ ಕಾಲದಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ಇಂದು ವಯಸ್ಸಾದ ತಂದೆ ತಾಯಿಯರ ಗೋಳನ್ನು ಕೇಳಬೇಕಾದ ಮಕ್ಕಳೇ ಅವರನ್ನು ಜೀವನದ ಕಡೆಯಿಂದ ದಿನಗಳನ್ನು ದುಃಖದಲ್ಲಿ ಕೈತೊಳೆಯುವಂತೆ ಮಾಡುತ್ತಿದ್ದಾರೆ. ಹೀಗೆ ತಮ್ಮ ತಂದೆ ತಾಯಿಯರನ್ನು ಅವರು ಮುಪ್ಪಿನ ಕಾಲದಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸುವ ಮಕ್ಕಳು ಒಂದು ಮಾತು ನೆನಪಿಡಿ. ಮುಂದೆ ನಿಮಗೂ ವಯಸ್ಸಾಗುತ್ತಿದ್ದಂತೆ ನಿಮ್ಮ ಮಕ್ಕಳು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ. ಹೀಗೆ ತಂದೆ ತಾಯಿಯರನ್ನು ವೃದ್ಧಾಶ್ರಮ ಸೇರಿಸುವ ಮಕ್ಕಳು ಯಾವತ್ತೂ ಜೀವನದಲ್ಲಿ ಉದ್ಧಾರವಾಗುವುದಿಲ್ಲ, ಸಾಧ್ಯವಿಲ್ಲ. ಸ್ನೇಹಿತರೆ, ನಮ್ಮ ವಿಡಿಯೋ ಈ ಮಾಹಿತಿಯನ್ನು ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.